ಸರಿನಾ? ಹೇಳಿದ ಅರ್ಥ ಆಯ್ತಾ ನಿನಗೆ? ಆ ಗುಂಡಾಚಾರಿಗೆ ಹೇಳಿಬಿಡು, ಸರಿನಾ? ಆಮೇಲೆ ಪಂಚಾಕ್ಷರಿ ಸಕ್ಕರೆ ಪೊಂಗ್ಲು ಬೇಕು ಅಂತ ಬರೀ ಅಕ್ಕಿ ತಂದಿಟ್ಟಾಗುತ್ತಾ? ಬೇಳೆ ಬೇಡವಾ, ಬೆಲ್ಲ ಬೇಡವಾ, ಒಂದು ಚೂರು ಜಿಡ್ಡು ಬೇಡವಾ ಅದ್ರ ಮುಖಕ್ಕೆ? ಆ ಜಗ್ಗಿಗೆ ಹೇಳು, ಇಲ್ಲದೆ ಇದ್ರೆ ಗುಂಡಾಚಾರಿ ಹೊಡ್ಕೋತಾನೆ ಪ್ರಸಾದ ಆಗಿಲ್ಲ ಅಂತ. ಆಯ್ತಾಯ್ತು, ಕಳಿಸ್ತೀನಿ. ನಡಿಯೋ, ಆ ಜಗ್ಗಿಯಲ್ಲಿ ನೋಡಿ ಕಟ್ಕೊಂಡು ಏನು ಉತ್ಸವ ಮಾಡ್ತೀವೋ. ಒಂದು ಸಾರಿ ಹೇಳಿ ಸಾಯಿರಯ್ಯ, 20 ಸಾರಿ ಓಡಾಡಿಸ್ತೀರಾ, ಎಲ್ಲ ಕೊನೆಗಳಿಗೆ ಹೇಳ್ತೀರಾ. ನಾನು ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ಗೆ ಆಟೋ ಹೊಡಿಬೇಕು, ಭಕ್ತಾದಿಗಳು ಬರ್ತಾರೆ, ಎಲ್ಲ ಹೊಟ್ಟೆವ್ರಿ. ಆ ಪಂಚಾಕ್ಷರಿಗೆ ನನ್ನ ಕಂಡ್ರೆ ಏನು ಬೇಕು ಅಂತ ಮಾಡ್ತೀರಾ? ಬರ್ತೀನಿ ರೀ, ಮಾಡ್ತೀನಿ. ಪುರುಷೋತ್ತಮ, ಬೇಗ ಹೋಗಿ 4 kg ಬಾಳೆಹಣ್ಣು, 10 kg ಎಣ್ಣೆ, 100 kg ತುಪ್ಪ, 100 ತೆಂಗಿನಕಾಯಿ ಎಲ್ಲ ತಗೊಂಡು ಹೋಗು. ಸರಿ ಸರಿ. ನಾವು ಬರುವಾಗ ತುಪ್ಪ ತರೋದು ಮರಿಬೇಡ್ವಾ? ಆಯ್ತು. ಶ್ರೀಕಾಂತ, ಎಲ್ಲೋಗಿದೆ? ಏನೋ ಮಾಡ್ತಾ ಇದೆಯಾ ನೀನು? ಅಲ್ವಾ ಮಂಜ, ಅಲಂಕಾರಕ್ಕೆ ಹೂ ಜಾಸ್ತಿ ಬೇಕು ತಗೊಂಬ ಅಂದ್ರೆ ತರಲ್ಲ ಅಂತ ನೀನು ಯಾಕೆ? ಗುಂಡಾಚಾರ್ಯ ಹೆಂಗ್ ಬೇಕು ಹಂಗೆ ಮಾತಾಡ್ತಾರಣ್ಣ. ನಾವ್ ಹೆಂಗಣ ಕೆಲಸ ಮಾಡೋದು? ಮುಂಚೆಲ್ಲೂ ಹೇಳಲ್ಲ ನೀವು, ಏನೂ ಇಲ್ಲ. ನಾವ್ ಹೆಂಗಣ ಕೆಲಸ ಮಾಡ್ಬೇಕಾಗತ್ತೆ? ಸಮಯ ಕಣೋ, ಸರಿನಾ? ಎಲ್ರಿಗೂ ಗಡಿಬಿಡಿ ಇರುತ್ತೆ, ಏನೋ ಮರ್ತಿರ್ತಾರೆ. ಮರ್ಯಾದೆ ಹೆಂಗಣ? ನೀವು ಮೊದ್ಲೇ ಹೇಳಿದ್ರೆ ನಾವೆಲ್ಲ ವಂಚನಲ್ಲ ಅಣ್ಣ. ನಾವ್ ಎಂದಾದ್ರೂ ತೊಂದರೆ ಕೊಟ್ಟಿದೀವಾ? ಮಂಜ, ಉಂಡಿ ತುಂಬಾಗಿದೆ ಕಣೋ, ತುಂಬಾ ಬೇರೆ ಉಂಡಿ ತುಂಬಾ. ಹೋಗು ಹೋಗು. ಉತ್ಸವ ಮುಗಿಯವರೆಗೂ ಒಂದು ಶಿಷ್ಯನ ಇಟ್ಕೋಬೇಕು ಅನ್ಕೊಂಡಿದ್ದೀನಿ. ಅವನಿಗೆ ಒಂದು 200 ರೂಪಾಯಿ ಕೊಟ್ರೆ ನಮ್ಮಮ್ಮನ ಶಸ್ತ್ರಚಿಕಿತ್ಸೆ ಮಾಡಿಸ್ಬೋದು. ಅಣ್ಣ ದುಡ್ಡು ಅಣ್ಣ ಮರಿಬೇಡ. ನೀನ್ ಮುಖ ನೋಡ್ತಿದ್ಯಾ? ಬೇಗ ಕೊಡು. ತಗೋ ಸುಂದ್ರಾಂಗ, ನಿನ್ ಮುಖ ನಾನೇ ಯಾಕೆ ನೋಡ್ಲಿ? ಜಾಜಿ, ರಂಗ, ಈ ತಗೊಳ್ಳೋ, ಗುಂಡಾಚಾರಿಗೆ ಅವ್ರಿಗೆ ಈ ಮಾಲೆನ ಕೊಟ್ಟು ಬಂದ್ಬಿಡು, ಆಯ್ತಾ? ಹಂಗೆ ಆ ಶೇಖರನ್ನ ಬರಕ್ಕೆ ಹೇಳು. ಪಂಚಾಕ್ಷರಿಗಳೇ, ರಂಗೋಲಿ ಬೆಳೆದಿದೆ. ರಂಗೋಲಿ ಬೆಳೆದಿದ್ಯಾ? ಅಣ್ಣ, ರಂಗೋಲಿ ಎಲ್ಲರೂ ಬೆಳೆಯುತ್ತಾ? ರಂಗೋಲಿ ಬೆಳೆದಿದೆ ಅಂತ ಅದ್ರ ಅರ್ಥ ಖಾಲಿ ಆಗಿದೆ ಅಂತ. ಇನ್ನು ಸುಮ್ಮನೆ ಇರು, 2 ಡಬ್ಬ ಸಾಕಿನಮ್ಮ. ಸರಿ ಆಯ್ತು, ತಂದು ಕೊಡ್ತೀನಿ, ಹೋಗು ನೀನು. ಬೇಗ ಬರಕ್ಕೆ ಹೇಳು. महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। सिन्दूरारुण विग्रहां त्रिनयनां माणिक्यमौलिस्फुरत् तारानायकशेखरां स्मितमुखीं आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामंबिका। ಇದೇನಿದು ವಿರೂಪಾಕ್ಷ? ಜನರು ಬರೋದಕ್ಕೆ ಶುರುವಾಗಿದ್ದಾರಂತೆ. 2-3 ದಿನಗಳಿಂದ ಯಾರೂ ಸುಳ್ದಾಡಿರಲಿಲ್ಲ ಅಲ್ಲ, ಈಗ ಇದ್ದಕ್ಕಿದ್ದಂಗೆ ಎಲ್ಲಿಂದ ಬರಕ್ ಶುರುವಾಗಿದ್ದಾರೆ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ?
ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?